ನಮಸ್ಕಾರ ಸ್ನೇಹಿತರೆ. ಗುರುದೇವ ಐಎಎಸ್ ಅಂಡ್ ಕೆಎಸ್ ಅಕಾಡೆಮಿ ಧಾರವಾಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ಜಿಕೆ ಮತ್ತು ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದಂತೆ ಬಹುತೇಕವಾಗಿ ಸುದ್ದಿಯಲ್ಲಿರ್ತಕ್ಕಂಥ ಆರ್ಗನೈಸೇಷನ್ಸ್, ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಅಥವಾ ಅಂತಾರಾಷ್ಟ್ರೀಯ ಸಂಘಟನೆಗಳಂತ ಏನು ಓದ್ತಾ ಇದೀವಲ್ಲ, ಆ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಇವತ್ತು ನಮ್ಮಲ್ಲಿ ಏನಂತ ಕೇಳಿ ನಮ್ಮ ದೇಶವನ್ನು ಒಳಗೊಂಡಿರ್ತಕ್ಕಂಥದ್ದು ಈ ಅಂತಾರಾಷ್ಟ್ರೀಯ ಸಂಘಟನೆಗಳಲ್ಲಿ ಪ್ರಸ್ತುತವಾಗಿ ಸುದ್ದಿಯಲ್ಲಿರ್ತಕ್ಕಂಥ G21 ರಾಷ್ಟ್ರಗಳ ಒಕ್ಕೂಟ. ಈ G21 ರಾಷ್ಟ್ರಗಳ ಒಕ್ಕೂಟದ ಬಗ್ಗೆ ನಮ್ಮ ಭಾರತ ದೇಶದಲ್ಲಿ ಇದೇ ಪ್ರಥಮ ಬಾರಿಗೆ ಒಂದು ಸಭೆಯನ್ನು ಕೂಡ ಆಯೋಜನೆ ಮಾಡ್ತಾ ಮಾಡೀವಿ ಕೂಡ ಅನ್ನುವಂಥದ್ದು. ಅದರ ಜೊತೆಗೆ ಈ G21 ಅನ್ನುವಂಥ ಒಕ್ಕೂಟ ಯಾವ ಲೆಕ್ಕದಾಗೆಲ್ಲ ಸ್ಟಾರ್ಟ್ ಆಗ್ತತಿ, ಹೆಂಗೆಲ್ಲ ರಚನೆ ಆಗ್ತಾ ಬರ್ತೈತಿ, ಆ ರಚನೆ ಆಗಿರ್ತಕ್ಕಂಥ ಒಕ್ಕೂಟ ಅನ್ನುವಂಥದ್ದು ಯಾವೆಲ್ಲ ದೇಶಗಳ ನಾಯಕತ್ವವನ್ನು ಒಳಗೊಂಡೈತಿ, ಅದರಲ್ಲಿ ನಮ್ಮ ಭಾರತದ ಪಾತ್ರ ಏನೈತಿ, ಅದರ ಜೊತೆಗೆ ಯಾವೆಲ್ಲ ವಾರ್ಷಿಕ ಸಭೆಗಳು ಮಾಡ್ತಾ ಬಂದೀವಿ, ಅದು ಒಟ್ಟು ದೇಶಗಳನ್ನ ಯಾವ ರೀತಿಯಲ್ಲಿ ನಾವು ನೆನ್ಪಿಡ್ಬೇಕನ್ನುವಂಥ ಒಂದು ಹೊಸ ವಿಷಯ ವಸ್ತುವೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗಲು ಪ್ರಯತ್ನಿಸ್ತಿದ್ದೇನೆ. ಆ ಹೊಸ ವಿಷಯ ವಸ್ತುವಲ್ಲಿ ಈ G21 ಒಕ್ಕೂಟದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕಲಿತಕ್ಕಂಥ ಪ್ರಯತ್ನ ಮಾಡೋಣ. ಅದರಲ್ಲಿ ಏನ್ ಸರ್ ಅಂತ ಕೇಳಿದಾಗ, ಪ್ರಸ್ತುತವಾಗಿ G21 ನೇಷನ್ಸ್ ಅಥವಾ G21 ರಾಷ್ಟ್ರಗಳ ಒಕ್ಕೂಟ ಅಂತ ಕರಿಬೋದ್ರಿ. ನಾವು ಇಲ್ಲಿವರೆಗೆ ಈ ಒಂದು ಒಕ್ಕೂಟವನ್ನ G20 ಅಂತ ಕೂಡ ಕರಿತಾ ಇದ್ದೀವಿ. ಬಟ್ 2023ರಲ್ಲಿ ಈ ಒಕ್ಕೂಟವನ್ನು ನಾವು G21 ಅಂತ ಕೂಡ ಬಿಂಬಿಸ್ತಾ ಇದ್ದೀವಿ, G21 ಅಂತ ಕೂಡ ಕರಿತಾ ಇದೀವಿ ಅನ್ನುವಂಥದ್ದು. ಅದರಲ್ಲಿ ಏನ್ ಸರ್ ಅಂತ ಕೇಳಿದಾಗ, ಈ G21 ಯಾವಾಗ ನಾವು ಮೊದಲನೇ ಬಾರಿಗೆ ರಚನೆ ಆಗ್ತಕ್ಕಂಥ ಪ್ರಯತ್ನ ಅಂದ್ರ 1999ರಲ್ಲಿ ಪ್ರಥಮ ಬಾರಿಗೆ G21 ಅನ್ನುವಂಥ ಒಕ್ಕೂಟವನ್ನ ರಚನೆ ಮಾಡಿ, ಈ ರಚನೆಗೆ ಕಾರಣವಾಗಿರ್ತಕ್ಕಂಥ ದೇಶಗಳಲ್ಲಿ ಯಾವ್ದನ್ನ ಓದ್ತಾ ಇದೀವಿ ಸರ್ ಅಂದ್ರ ಜರ್ಮನಿ ಅನ್ನುವಂಥದ್ರಿ. ಈಗ ನೋಡಿ, ಫಾರ್ ಎಕ್ಸಾಂಪಲ್ ನಮಗ ಜಗತ್ತಿನಲ್ಲಿ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ದೇಶಗಳಂತೇಳಿ G7 ಹೆಂಗ್ ಕರಿತಾ ಇದೀವಲ್ಲ, ಅವು ಕೇವಲ ಅಭಿವೃದ್ಧಿಯನ್ನು ಹೊಂದಿರತಕ್ಕಂಥ ದೇಶಗಳಂತ ಕರಿಬಹುದು. ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿರ್ತಕ್ಕಂಥ ದೇಶಗಳಂತ ಕೂಡ ಕರಿಬೋದ್ರಿ. ಆದ್ರೆ ಇಲ್ಲಿ ಏನ್ ಸರ್ ಅಂದ್ರಿಗಿನ ಅಭಿವೃದ್ಧಿ ಒಂದೇ ಕೂಡ ಅದರ ಜೊತೆಗೆ ಅಭಿವೃದ್ಧಿಯನ್ನು ಹೊಂದುತ್ತಿರುವ ರಾಷ್ಟ್ರಗಳ ಪಟ್ಟಿಯಲ್ಲಿ ಇವತ್ತು G21 ಒಕ್ಕೂಟ ಅಂತ ನಾವು ಪರಿಗಣಿಸ್ತಾ ಇದ್ದೀವಿ. ಅಂತ G21 ಒಕ್ಕೂಟವನ್ನ ಯಾವ ದೇಶದ ಸಲಹೆ ಮೇರೆಗೆ ಸ್ಥಾಪನೆ ಮಾಡಿವಂದ್ರ ಈ ಜರ್ಮನಿ ಅನ್ನುವಂಥದ್ದು. ಇದರ ಬಗ್ಗೆ 2 ಪಾಯಿಂಟ್ ನಾವು ಜಿಕೆ ನೆನ್ಪಿಡತಕ್ಕಂಥ ಪ್ರಯತ್ನ ಮಾಡಣ್ರಿ. ಸರ್, ಈ ದೇಶದ ಕ್ಯಾಪಿಟಲ್ ಸಿಟಿ ಪ್ರೆಸೆಂಟ್ ಯಾವ್ದೈತೆ ಅಂದ್ರಿಗಿನ ಬರ್ಲಿನ್ ಅನ್ನುವಂಥ ನಗರ. ಈ ಜರ್ಮನಿ ದೇಶದ ಪ್ರಸ್ತುತ ರಾಜಧಾನಿ ಆಗಿರ್ತಕ್ಕಂಥ ಬರ್ಲಿನ್ ಅನ್ನುವಂಥ ನಗರ. ಈ ದೇಶದ ಪ್ರೆಸೆಂಟ್ ಕರೆನ್ಸಿ ಯಾವ್ದು ಸರ್ ಅಂತ ಕೇಳಿದಾಗ ಹಂಗ ಇನ್ನೊಂದು ಪಾಯಿಂಟ್ ನೆನ್ಪಿಡಕ್ ಟ್ರೈ ಮಾಡಣ್ರಿ. ಯಾವ್ದು ಸರ್ ಅಂತ ಕೇಳಿದಾಗ ಯೂರೋ ಅನ್ನುವಂಥದ್ರಿ. ನೋಡಿ, ಸಿಂಪಲ್ ಆಗಿ 1999ರಲ್ಲಿ ರಚನೆ ಆಗ್ತಾ ಬರ್ತೈತಿ. ಜರ್ಮನಿ ದೇಶದ ಸಲಹೆ ಮೇರೆಗೆ ಆ ದೇಶದ ಕ್ಯಾಪಿಟಲ್ ಸಿಟಿ ಬರ್ಲಿನ್ ಅನ್ನುವಂಥದ್ದು. ಆ ದೇಶದ ಕರೆನ್ಸಿ ಏನ್ ಸರ್ ಅಂತ ಕೇಳಿದಾಗ ಯೂರೋ ಅನ್ನುವಂಥದ್ದು. ಹಾಗಾದ್ರ ಈ G21 ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಭಾರತವನ್ನು ಒಳಗೊಂಡಂತೆ ಯಾವೆಲ್ಲ ದೇಶಗಳ ಪಾತ್ರ ವಹಿಸೈತಿ, ಇದರಲ್ಲಿ ಏನಂತ ಕೇಳಿದಾಗ ಯಾವಾಗಿನಿಂದ ನಾವು ವಾರ್ಷಿಕ ಸಭೆಗಳು ಸ್ಟಾರ್ಟ್ ಮಾಡಿವಿ ಸರ್ ಅಂದ್ರಿಗಿನ ನೋಡಿ, 2008ರಲ್ಲಿ ಪ್ರಥಮ ಬಾರಿಗೆ ಒಂದು ವಾರ್ಷಿಕ ಸಭೆ. ಅದು ಎಲ್ಲಿ ಮಾಡಿದ್ವಿ ಅಂತ ಕೇಳಿದಾಗ ಅಮೇರಿಕದ ಪ್ರಸ್ತುತ ರಾಜಧಾನಿ ವಾಷಿಂಗ್ಟನ್ ಅನ್ನುವಂಥ ನಗರದಲ್ಲಿ ಇದರ ಮೊದಲ ಸಭೆಯನ್ನು ಮಾಡ್ಕೊಂಡಿದೀವಿ. ಹಾಗಾದ್ರ ಅಮೇರಿಕದ ವಾಷಿಂಗ್ಟನ್ ಅನ್ನುವಂಥ ನಗರ ಪ್ರಸ್ತುತ ಯಾವ ನದಿ ದಡದ ಮೇಲೆ ಕಂಡು ಬರ್ತಂತ ಪ್ರಶ್ನೆ ಕೇಳಿದಂದ್ರಿಗಿನ ಫೋಟೋಮ್ಯಾಕ್ ಅನ್ನುವಂಥ ನದಿ ರೀ. ಯಾವುದೇ ನದಿ ಸರ್ ಅಂತ ಕೇಳಿದಾಗ ಫೋಟೋಮ್ಯಾಕ್ ಅನ್ನುವಂಥ ನದಿ ದಡದ ಮೇಲೆ ಅಮೇರಿಕದ ವಾಷಿಂಗ್ಟನ್ ನಗರ ಕಂಡು ಬರ್ತೈತಿ. ಹಾಗಾದ್ರ ಇಂಥ ಸಭೆಗಳು 2008ರಲ್ಲಿ ಸ್ಟಾರ್ಟ್ ಆಗೈತಿ. ಆ 2008ರಲ್ಲಿ ಸ್ಟಾರ್ಟ್ ಆಗಿರ್ತಕ್ಕಂಥ ಸಭೆಗಳು ಎಲ್ಲಿವರೆಗೆ ಎಂಡ್ ಆಗ್ಯಾವ ಸರ್ ಅಂದ್ರ 2023 18ನೇ ವಾರ್ಷಿಕ ಸಭೆ ನವದೆಹಲಿ ರೀ. ಇದು ನಮಗೆ ಇಂಪಾರ್ಟೆಂಟ್ ಅನಿಸ್ತೈತಿ. ಯಾಕೆ ಸರ ಒಂದು ಸಭೆ ನಮಗೆ ಬಹಳಷ್ಟು ಮಹತ್ವವನ್ನು ಕೊಡ್ತೈತಿ ಅಂತ ಕೇಳಿದಾಗ, ಇಲ್ಲಿವರೆಗೆ ಭಾರತ ದೇಶವು ಸ್ವತಂತ್ರ ಭಾರತ ದೇಶದ ಅಧೀನದಲ್ಲಿ G21 ನಾವು ಕೂಡ ಅದೀವ್ ಅನ್ನುವಂಥದ್ದು. ಭಾರತವನ್ನು ಒಳಗೊಂಡಿರ್ತಕ್ಕಂಥ G21 ಒಂದು ಬಾರಿ ಸಭೆ ಕೂಡ ನಮ್ಮ ದೇಶದಾಗ ಆಗಿರ್ಲಿಲ್ರಿ. ಆದ್ರ ಇದೇ ಮೊದಲ ಬಾರಿಗೆ ಭಾರತ ದೇಶದ ಆತಿಥ್ಯದಲ್ಲಿ, ನಾಯಕತ್ವದಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಅಧ್ಯಕ್ಷತೆಯಲ್ಲಿ ನಾವು ಮಾಡ್ತಕ್ಕಂಥ ಪ್ರಯತ್ನಗಳು, ಆ ಪ್ರಯತ್ನಗಳಲ್ಲಿ
ಆ 2023 G21 ಏನೆಲ್ಲ ವಿಭಿನ್ನವಾಗಿರ್ತಕ್ಕಂಥ ಅಂಶಗಳಿಂದ ನಡೆದೈತಿ, ಯಾವ ಲೆಕ್ಕದಾಗ ನಮಗೆ ಎಕ್ಸಾಮ್ಗಳ ಪಾಯಿಂಟ್ಸ್ ಯಾವ ಲೆಕ್ಕದಾಗ ನಾವು ನೆನ್ಪಿಡ್ಬೇಕಂತೇಳಿ ಒಂದಿಷ್ಟು ವಿಷಯ ವಸ್ತು ನೋಡಿ. ಅದರಲ್ಲಿ ಏನಂತ ಕೇಳಿದಾಗ ಸರ್ ನಮ್ಮಲ್ಲಿ G21 ಅಂತೇಳಿ ಬಂದಿರತಕ್ಕ ಸಮಯದಲ್ಲಿ ಅದರಲ್ಲಿ 2023 ಸಭೆ ಭಾರತ ದೇಶ ಅಂತ ಗೊತ್ತಾಯ್ತ್ರಿ. ಹಾಗಾದ್ರ 2023 ಸಭೆ ಎಷ್ಟನೇ ಸಭೆ ಅಂತ ಕೇಳಿದಾಗ 18ನೇ ಸಭೆ. ಎಲ್ಲಿ ನಡೆದ ಸರ್ ಮುಖ್ಯ ಸಭೆ ಅಂದ್ರ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥ ಸಭೆ ಅಂತ ಕೂಡ ಕರೆಯೋಣ. ಹಾಗಾದ್ರೆ ನರೇಂದ್ರ ಮೋದಿಜಿ ಅವರ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಈ ಸಭೆ ಬಗ್ಗೆ ನಮಗ ಏನೇನು ವಿಭಿನ್ನವಾಗಿರ್ತಕ್ಕಂಥ ಒಪ್ಪಂದಗಳು ನಾವು ಮಾಡ್ಕೊಂಡಿವಿ, ಯಾವ ರೀತಿಯೆಲ್ಲ ಒಕ್ಕೂಟಗಳು ರಚನೆ ಮಾಡ್ಕೊಂಡಿವಿ ಅಂತ ನೋಡಿದಾಗ ನೋಡಿ, ಸಿಂಪಲ್ ಆಗಿ ನಮಗ ಈ ಒಕ್ಕೂಟಕ್ಕೆ ಸಂಬಂಧಪಟ್ಟಂತೆ ಈ 18ನೇ ಸಭೆಯ ಅಧಿಕೃತ ಲಾಂಛನ ಅಥವಾ ಮಾಸ್ಕಾಟ್ ಅಂತ ಯಾವ್ದು ಮಾಡ್ಕೊಂಡಿದೀವಿ ಸರ್ ಅಂತ ಕೇಳಿದಾಗ ಅಧಿಕೃತ ಲಾಂಛನ ರಾಷ್ಟ್ರೀಯ ಹೂವಾಗಿರ್ತಕ್ಕಂಥ ಕಮಲ್ ಅಂತ ಮಾಡೀವ್ರಿ. ಇದರ ಅಧಿಕೃತ ಲಾಂಛನ ಏನ್ ಸ್ನೇಹಿತರೆ, ರಾಷ್ಟ್ರೀಯ ಹೂವಾಗಿರ್ತಕ್ಕಂಥ ಕಮಲ್ ಅಂತ ಮಾಡಿದೀವಿ. ಹಾಗಾದ್ರೆ ಸರ ಇದ 18ನೇ ವಾರ್ಷಿಕ ಸಭೆಯ ಒಂದು ಅಧಿಕೃತವಾಗಿರ್ತಕ್ಕಂಥ ಥೀಮ್ ಏನ್ ಮಾಡೀವಿ, ಘೋಷವಾಕ್ಯ ಧ್ಯೇಯವಾಕ್ಯ ಅಂತ ಏನ್ ಕರಿತಾ ಇದೀವಲ್ಲ, ಆ ಥೀಮ್ ಯಾವುದು ಅಂತ ಕೇಳಿದಾಗ ಘೋಷವಾಕ್ಯ ಅಥವಾ ಧ್ಯೇಯವಾಕ್ಯ ಇವತ್ತಿನ ನಾವು ಕರಿತಿರ್ತಕ್ಕಂಥ ಭಾರತ ದೇಶದ ಏನಂತ ಮಾಡೀವಿ ಸರ್ ಅಂದ್ರ ವಸುದೈವ ಕುಟುಂಬಕಂ ಅನ್ನುವಂಥ ಥೀಮ್ ಕೊಟ್ಟಿವ್ರಿ ಸರ್. ಹಾಗಾದ್ರ ಇನ್ನೊಮ್ಮೆ ಹೇಳ್ರಿ ಅಂದ್ರಿಗಿನ ವಸುದೈವ ಕುಟುಂಬಕಂ ಅಥವಾ ಇದರಲ್ಲಿ ಕುಟುಂಬ ಅನ್ನುವಂಥ ಯೋಜನೆಯನ್ನು ಜಾರಿಗೆ ತಂದಿರತಕ್ಕಂಥ ಪ್ರಪಂಚದ ಮೊದಲ ದೇಶ ಯಾವ್ದಂತ ಕೇಳಿದಾಗ ನೋಡಿ ಭಾರತ ಅನ್ನುವಂಥದ್ದು. ಭಾರತದಲ್ಲಿ ಕುಟುಂಬ ಯೋಜನೆ 1952ರಲ್ಲಿ ಜಾರಿಗೆ ಬರ್ತೈತ್ರಿ. 1952ರಲ್ಲಿ ಜಾರಿಗೆ ಬಂದಿರತಕ್ಕಂಥ ಭಾರತದ ಕುಟುಂಬ ಯೋಜನೆ ಇವತ್ತು ನಾವು ವಿಶ್ವದಾದ್ಯಂತ ಮೇ 15 ಯಾವ ದಿನ ಮಾಡ್ತಾ ಇದೀವಿ ಸರ್ ಅಂತ ಕೇಳಿದಾಗ ಮೇ 15 ಏನಂದ್ರಿಗಿನ ಅಂತಾರಾಷ್ಟ್ರೀಯ ಕುಟುಂಬ ದಿನ ಕೂಡ ಮಾಡ್ತಾ ಇದೀವಿ. ಅದ್ರ ರಿಲೇಟೆಡ್ ಆಗಿ 2 ಪಾಯಿಂಟ್ ನೆನ್ಪಿಡೋಣ್ರಿ. ಹೌದಾ, ಬಹಳ ಸರಳವಾಗಿ ಎಷ್ಟು ಸಾಧ್ಯ ಆಗ್ತೈತಿ ಅಷ್ಟು ಇನ್ ಟೈಮಲ್ಲಿ ಕಲಿಯಕ್ಕೆ ಪ್ರಯತ್ನ ಮಾಡೋಣ್ರಿ ಸರ್. ಹಾಗಾದ್ರ ಅಧಿಕೃತವಾಗಿರ್ತಕ್ಕಂಥ ಚಿಹ್ನೆ ಗೊತ್ತಾಯ್ತು ಅಥವಾ ಲಾಂಛನ ಕೂಡ ಗೊತ್ತಾಯ್ತು, ಅಧಿಕೃತ ಘೋಷವಾಕ್ಯ ಕೂಡ ಗೊತ್ತಾಯ್ತು. ಈ ಸಭೆಯಲ್ಲಿ ಏನೆಲ್ಲ ತೀರ್ಮಾನಗಳಾದವು, ಒಪ್ಪಂದಗಳಾದವು, ಕರಾರುಗಳಾದವು ನೋಡಿ. ಈಗ ಫಸ್ಟ್ ಒನ್, ಇದರಲ್ಲಿ 18ನೇ ಸಭೆಯಲ್ಲಿ ಒಂದು ನೂತನವಾದ ಮುನ್ನುಡಿ ಬರೆದೀವಿ ನಾವು. ಏನ್ ಸರ್ ನೂತನವಾದ ಮುನ್ನುಡಿ ಅಂತ ಕೇಳಿದಾಗ ಹೊಸದಾಗಿರ್ತಕ್ಕಂಥ ಒಂದು ಒಕ್ಕೂಟವನ್ನು ಕರ್ಕೊಂಬಂದೀವ್ರಿ. ಯಾವ ಒಕ್ಕೂಟ ಸರ್ ಅಂದ್ರ ಆಫ್ರಿಕನ್ ಒಕ್ಕೂಟ. ನಾವು ಈ ಹಿಂದಗಡೆ ಇದನ್ನ G20 ಅಂತೇಳಿ ಬಿಂಬಿಸ್ತಾ ಇದೀವಿ. ಆ G20ಯಲ್ಲಿ 19 ರಾಷ್ಟ್ರಗಳಿದ್ದವ್ರಿ. ಒಂದೇನಂತ ಕೇಳಿದಾಗ ಒಕ್ಕೂಟ ಇತ್ತು, ಹಂಗಾಗಿ ನಾವು ಅದನ್ನ ಏನಂತ ಕರಿತಿದೀವಿ ಅಂದ್ರ G20 ನೇಷನ್ಸ್ ಅಂತ ಕರಿತಾ ಇದೀವಿ ಸರ್. ಹಾಗಾದ್ರ G20 ಅನ್ನುವಂಥದ್ದನ್ನ ಇವತ್ತು ನಾವು G21 ಅಂತ ಕರಿತಾ ಇದೀವಲ್ಲ, ಆ G21 ಅಂತ ಕರಿತಾ ಇದೀವಿ ಅಂದ್ರ ಹೊಸದಾಗಿರ್ತಕ್ಕಂಥ ಒಕ್ಕೂಟ ಯಾವತ್ತು ಸೇರ್ಪಡೆ ಆಯ್ತು ಅಂದ್ರ ಆಫ್ರಿಕನ್ ಒಕ್ಕೂಟ. ಈ ಆಫ್ರಿಕನ್ ಒಕ್ಕೂಟದ ಬಗ್ಗೆ ಇನ್ನೊಂದೆರಡು ಅಡಿಷನಲ್ ಪಾಯಿಂಟ್ ಏನ್ ಸರ್ ಅಂದ್ರ ಈ ಒಕ್ಕೂಟ ರಚನೆ ಆಗಿರ್ತಕ್ಕಂಥ ವರ್ಷ ಯಾವ್ದಂದ್ರ 1976. ಈ ಒಕ್ಕೂಟದಲ್ಲಿ ಎಷ್ಟು ದೇಶಗಳು ಇದಾವ ಸರ ಪ್ರೆಸೆಂಟ್ ಅಂದ್ರ 55 ದೇಶಗಳು. ಆಫ್ರಿಕನ್ ಒಕ್ಕೂಟ ಯಾವ್ದ್ರಲ್ಲಿ ಹೊಸ ಸದಸ್ಯ ರಾಷ್ಟ್ರ ಅಂದ್ರಿಗೆನ ಈ G20 ಅನ್ನೋ ಸಮೂಹವನ್ನ ಇವತ್ತು 21 ಅಂತೇಳಿ ಮಾಡಿದೀವಿ. ಅದರಲ್ಲಿ ಹೊಸ ಸದಸ್ಯ ರಾಷ್ಟ್ರ ಕೂಡ ಹೌದು. ಇನ್ನೊಂದು ಪಾಯಿಂಟ್ ನಮಗ ಇದ ಒಂದು 18ನೇ ವಾರ್ಷಿಕ ಸಭೆಯಲ್ಲಿ ಅತಿ ಹೆಚ್ಚು ವಿದೇಶಿ ರಾಷ್ಟ್ರಗಳ ಹಾಜರಾತಿ ಪಡ್ಕೊಂಡಿವ್ರಿ. ಹೌದಾ, ಅತಿ ಹೆಚ್ಚು ವಿದೇಶಿ ರಾಷ್ಟ್ರಗಳು ಭಾಗವಹಿಸಿರ್ತಕ್ಕಂಥ ಸಭೆ ಅಂತ ಕೇಳಬಹುದು ನಮಗ. ಆದ್ರ ಭಾರತ ದೇಶದ ನರೇಂದ್ರ ಮೋದಿಜಿ ಅವರ ಅಧ್ಯಕ್ಷತೆಯಲ್ಲಿ ಹೈಯೆಸ್ಟ್ ದೇಶಗಳು ನಮಗ್ ಭಾಗವಹಿಸವ್ರಿ. ಇದೊಂದು ನಾವು ಹೆಮ್ಮೆ ಪಡಬೇಕಾಗಿರ್ತಕ್ಕಂಥ ವಿಚಾರ. ಯಾಕೆ ಸರ್ ಅಂತ ಕೇಳಿದಾಗ ಇವತ್ತಿ ಕೂಡ ನಾವು ಭಾರತವನ್ನು ಬಿಂಬಿಸ್ತಾ ಇದೀವಿ, ಕರಿತಾ ಇದೀವಿ. ವಿವಿಧತೆಯಲ್ಲಿ ಏಕತೆಯನ್ನು ಹೊಂದಿರತಕ್ಕಂಥ ದೇಶ ಭಾರತ. ಜಗತ್ತಿಗೆ ಭಾವೈಕ್ಯತೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ದೇಶ ನಾವು ಭಾರತ ಅಂತ ಕೂಡ ಕರಿತಾ ಇದ್ದೀವಿ. ಅಂತ ಭಾರತ ದೇಶದಲ್ಲಿ ಎಲ್ಲಾ ರಾಷ್ಟ್ರಗಳು ಕೂಡ ಭಾಗವಹಿಸ್ತಕ್ಕಂಥ ಪ್ರಯತ್ನ ಮಾಡ್ಯಾರ. ಎಲ್ಲೋ ಒಂದು ಕಡೆ ಏನಂತ ಕೇಳಿದಾಗ ಜಾಗತಿಕ ನಾಯಕರ ಪ್ರಭಾವಶಾಲಿಗಳ ಪಟ್ಟಿಯಲ್ಲಿ ಭಾರತ ಕೂಡ ಇವತ್ತು ಮುಂಚೂಣಿಯಲ್ಲಿ ಐತ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಹೌದಾ, ಐತ್ ಅನ್ನಲ್ಲಿ ತಪ್ಪಾಗ್ಲಿಕ್ಕಿಲ್ಲ ಅನ್ನುವಂಥದ್ದು ಸರ್. ಹಾಗಾದ್ರೆ ವಿದೇಶ ರಾಷ್ಟ್ರಗಳ ಹಾಜರಾತಿ ಪಡ್ಕೊಂಡಿವಿ. ಇನ್ನೊಂದಿಷ್ಟು ಏನು ಚೇಂಜಸ್ ಮಾಡ್ಕೊಂಡಿವಿ ಅನ್ನುವಂಥದ್ದು ಇನ್ನೊಂದಿಷ್ಟು ಏನಂತ ಕೇಳಿದಾಗ ಇದರ ಜೊತೆಗೆ ಆ 18ನೇ ಸಭೆಯಲ್ಲಿ ಇನ್ನೊಂದು ಕೂಡ ನಾವು ಹೊಸದಾಗಿರ್ತಕ್ಕಂಥ ಪ್ರಯತ್ನ. ಏನು ಹೊಸದಾಗಿರ್ತಕ್ಕಂಥ ಪ್ರಯತ್ನ ಅಂತ ಕೇಳಿದಾಗ ಸರ್ ಇದರ ಜೊತೆಗೆ ಹೊಸದಾಗಿರ್ತಕ್ಕಂಥದ್ದು GBA ಅನ್ನುವಂಥ ಒಕ್ಕೂಟವನ್ನು ರಚನೆ ಮಾಡಿ ಕೇಳ್ತಾ ಇದ್ದೀವಿ. ಹೌದಾ, GBA ಅನ್ನುವಂಥ ಒಕ್ಕೂಟವನ್ನು ಕೂಡ ರಚನೆ ಮಾಡ್ತಾ ಇದ್ದೀವಿ. ಏನಂತ ಕೇಳಿದಾಗ ಗ್ಲೋಬಲ್ ಬಯೋಫುಲ್ ಏಜೆನ್ಸಿ ಅನ್ನುವಂಥದ್ದನ್ನ ಎಷ್ಟನೇ ಸಭೆಯಲ್ಲಿ ಒಕ್ಕೂಟದ ರಚನೆಗೆ ಪ್ರಯತ್ನ ಮಾಡಿವಂತ ಕೇಳ್ತಾನ.
ಎಷ್ಟನೇ ಸಭೆ ಸರ್ ಅಂದ್ರ ಅದು ಭಾರತ ದೇಶದ ನವದೆಹಲಿಯಲ್ಲಿ ನಡೆದಿರ್ತಕ್ಕಂಥ 18ನೇ ವಾರ್ಷಿಕ ಸಭೆಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದೀವಿ. ಹೌದಾ, ಪ್ರಯತ್ನ ಮಾಡಿದೀವಿ. ಅದರ ಜೊತೆಗೆ ಏನು ಸರ್ ಅಂದ್ರ ಈ ಸಭೆ ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ ಕೇಳಿದಾಗ 2022 ಡಿಸೆಂಬರ್ 1 ಅನ್ನುವಂಥದ್ದು ಇಲ್ಲಿಗೆ ನಮಗೆ ಅಧ್ಯಕ್ಷ ಸ್ಥಾನವನ್ನು ಬರ್ತೈತಿ. ಈ ನರೇಂದ್ರ ಮೋದಿಜಿಯವರ ಅಧ್ಯಕ್ಷರ ಆಯ್ಕೆಯಾಗಿ 1 ವರ್ಷಗಳ ಅವಧಿಗೆ ಈ G21 ಸಂಪೂರ್ಣವಾಗಿ ನಿರ್ವಹಣೆ ಮಾಡಿರ್ತಕ್ಕಂಥ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಇವತ್ತು ಕೂಡ ವಿಶ್ವದಲ್ಲಿ ಪ್ರಭಾವಶಾಲಿ ನಾಯಕರ ಪಟ್ಟಿಯಲ್ಲಿ ಪ್ರಥಮ ಸ್ಥಾನವನ್ನು ಕಾಯ್ದುಕೊಂಡಿರ್ತಕ್ಕಂಥ ನಮ್ಮ ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅನ್ನುವಂಥದ್ದು ಅವರ ಅಧ್ಯಕ್ಷತೆಯಲ್ಲಿ ನಾವು ನಡೆಸಿರ್ತಕ್ಕಂಥ ಪ್ರಯತ್ನ ಸರ. ಇದರ ಜೊತೆಗೆ ಇನ್ನೊಂದಿಷ್ಟು ಏನು ಚೇಂಜಸ್ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿ ಒಂದ್ರಿಗೆನ ಈ ಒಕ್ಕೂಟ ಕೂಡ ಸಹಿ ಹಾಕಿದೀವಿ. ಇನ್ನು ಜೈವಿಕ ಇಂಧನ ಒಕ್ಕೂಟದ ವ್ಯವಸ್ಥೆಗೆ ಯಾವ ಒಂದು ಸಭೆಯಲ್ಲಿ ಹಾಕಿದ್ವಿ ಸರ್ ಅಂತ ಕೇಳಿದಾಗ ಹೌದಾ, ಜೈವಿಕ ಇಂಧನ ಒಕ್ಕೂಟದ ವ್ಯವಸ್ಥೆ ಕೂಡ ಈ 18ನೇ ಸಭೆಯಲ್ಲಿ ತೀರ್ಮಾನ ಆಯಿತು. ಅದರ ಜೊತೆಗೆ ಈ G21 ಅನ್ನುವಂಥ ಒಕ್ಕೂಟದ ಜೊತೆಗೆ ನಾವು ಮುಂದಿನ ಸಾರಿ ಯಾವ ದೇಶಕ್ಕೆ ನಡೆಸಬೇಕಂತ ಆತಿಥ್ಯವನ್ನು ಕೊಡಕ ಪ್ರಯತ್ನ ಮಾಡಿದೀವಿ ಸರ್ ಅಂದ್ರ ಬ್ರೆಜಿಲ್ ಕೊಡ್ತಾ ಇದೀವ್ರಿ. ನೆಕ್ಸ್ಟ್ ಟೈಮ್ ಯಾವ ದೇಶ ಸರ್ ಅಂದ್ರ ಬ್ರೆಜಿಲ್ ಅಂತ ಕೂಡ ಕರಿಬಹುದು. ಹಾಗಾದ್ರೆ G21 ಏನೇನ್ ನಡೆದಾವ ಏನೇನಿಲ್ಲ ವಿಶೇಷತೆಗಳು ಗೊತ್ತಾದವಲ್ಲ ನಮಗ. ಇನ್ನೊಂದಿಷ್ಟು ಎಡಿಷನಲ್ ಆಗಿ ಏನ್ ನೆನ್ಪಿಡ್ಬೇಕಂದ್ರ ಈ G21 ಇಂಡಿಯಾದಾಗ ಒಂದಿಷ್ಟು ಸಭೆಗಳು ನಡೆದಾವ್ರಿ. ಆ ಸಭೆಗಳಿಗೆ ಇನ್ನೊಂದು ಹೆಸರೇನಂತ ಕರಿತಾ ಇದೀವಿ ಸರ್ ಅಂದ್ರಿಗಿನ ಶೇರ್ಪಾ ಸಭೆಗಳು ಅಥವಾ ಉನ್ನತ ಅಧಿಕಾರಿಗಳ ಸಭೆಗಳ್ರಿ. ಆಫೀಸರ್ಸ್ ಶೇರ್ಪಾ ಸಭೆಗಳು ಅಥವಾ ಉನ್ನತ ಅಧಿಕಾರಿಗಳ ಸಭೆಗಳು. ಏನ್ ಸರ್ ಉನ್ನತ ಅಧಿಕಾರಿಗಳ ಸಭೆ ಅಂದಾಗ ನೋಡಿ, ಸಿಂಪಲ್ ಆಗಿ ನಮಗ ಇಲ್ಲಿ ಶೇರ್ಪಾ ಸಭೆ ಅಂತ ಕೂಡ ಬರ್ದೀವಿ ಅಥವಾ ಉನ್ನತ ಅಧಿಕಾರಿಗಳ ಸಭೆ ಅಂತ ಬರ್ದೀವ್ರಿ. ಹಂಗಂದ್ರೆ ತಿಳಿದಿರಂಗಿಲ್ಲ ನಮಗ. ಅಂದ್ರ ಈ G21 ನಮ್ಮ ದೇಶದಾಗ ನಡಿಬೇಕನ್ನುವಂತ ಪ್ರಯತ್ನ ಏನ್ ಮಾಡ್ತಾ ಇದೀವಲ್ಲ, ಆ ಪ್ರಯತ್ನ ಹಿಂದಗಡೆ ಒಂದು 3 ಕಡೆ ವಾರ್ಷಿಕವಾಗಿ ಏನಂತ ಕೇಳಿದಾಗ ಒಂದು ಸಭೆ ಮಾಡ್ತಾ ಇದೀವಿ. ಆ ಸಭೆಗಳಿಗೆ ಶೇರ್ಪಾ ಅಥವಾ ಉನ್ನತ ಅಧಿಕಾರಿಗಳ ಸಭೆ ಅಂತ ಕರಿಬೋದ್ರಿ. ಹಾಗಾದ್ರ ಎಲ್ಲಿ ಸರ ನಡೆದಾವ ಅಂತ ಕೇಳಿದಾಗ ನೋಡಿ, ಒಂದನೇದು ಎಲ್ಲಿ ನಡೆದ ಅಂತ ಕೇಳಿದಾಗ ಒಂದನೇದು ಈ ರಾಜಸ್ಥಾನ್ ರೀ. ಯಾವ ಸಿಟಿಯಾಗ ಮಾಡಿವಿ ಸರ್ ಅಂದ್ರ ಉದಯಪುರ ಅನ್ನುವಂತ ನಗರ. ರಾಜಸ್ಥಾನದ ಉದಯಪುರವನ್ನ ಪ್ರಸ್ತುತ ನಾವು ಭಾರತದ ಸರೋವರಗಳ ನಾಡು ಅಂತ ಕೂಡ ಕರಿಬೋದ್ರಿ. ಹೌದಾ, ಭಾರತದ ಸರೋವರಗಳ ನಾಡು ಉದಯಪುರ್. ಇನ್ನ ಒಂದೆರಡು ಅಡಿಷನಲ್ ಆಗಿ ನೆನಪಿಡಬಹುದು. ನೀನು ಸಹಸ್ರ ಸರೋವರಗಳ ನಾಡು ಅಂತ ಯಾವ್ದನ್ನ ಕರಿತೀವಿ ಸರ್ ಅಂದ್ರೆ ಪ್ರಪಂಚದಲ್ಲಿ ಫಿನ್ಲ್ಯಾಂಡ್ ಅನ್ನುವಂಥ ದೇಶನ ಕರಿತೀವ್ರಿ. ಹೌದಾ ಸ್ನೇಹಿತರೆ, ಪ್ರಪಂಚದಲ್ಲಿ ಏನಂತ ಕೇಳಿದಾಗ ಸಹಸ್ರ ಸರೋವರಗಳ ನಾಡು ಅಂತೇಳಿ ಫಿನ್ಲ್ಯಾಂಡ್ ಕೂಡ ಕರಿಬೋದ್ರಿ. ಅದರ ಜೊತೆಗೆ ಪ್ರಪಂಚದಲ್ಲಿ ಪಂಚ ಸರೋವರಗಳ ನಾಡು ಅಂತೇಳಿ ವಿಶ್ವದ ದೊಡ್ಡಣ್ಣ ಅಮೇರಿಕನ್ ಕರಿತಾ ಇದ್ದೀವಿ. ಅದರ ಜೊತೆಗೆ ಭಾರತದ ಸರೋವರಗಳ ನಾಡು ಅಂತೇಳಿ ರಾಜಸ್ಥಾನದ ಉದಯಪುರವನ್ನು ಕರಿತಾ ಇದ್ದೀವಿ. ರಾಜಸ್ಥಾನದ ಉದಯಪುರವನ್ನು ಭಾರತದ ಸರೋವರಗಳ ನಾಡ್ರಿ. ಅದರ ಜೊತೆಗೆ ಭಾರತದ ಸರೋವರಗಳ ಜಿಲ್ಲೆ ಅಂತ ಏನ್ರಿ ಪ್ರಶ್ನೆ ಕೇಳಿದಂದ್ರ ಉತ್ತರಾಖಂಡ್ ರಾಜ್ಯದ ನೈನಿತಾಲ್. ಇಷ್ಟು ನಮಗೆ ಒಂದಿಷ್ಟು ಬೇಸಿಕ್ ಗೊತ್ತಿರಲಿ. ಹಾಗಾದ್ರ ಇದರ ಜೊತೆಗೇನೆ ಒಂದಿಷ್ಟು ಹೊಸ ಪಾಯಿಂಟ್ಗಳು ಆ್ಯಡ್ ಮಾಡ್ಕೊಂಡಿವಿ. ಇನ್ನು ರಾಜಸ್ಥಾನದ ಉದಯಪುರ ಒಂದನೇದು ಮಾಡಿದ್ವಿ ಸರ್. ಎರಡನೇದು ಎಲ್ಲಿ ಮಾಡ್ಕೊಂಡಿದ್ವಿ ಅಂತ ಕೇಳಿದಾಗ ಆಸಾಂ ಅನ್ನುವಂಥ ರಾಜ್ಯ ರೀ. ಆ ಆಸಾಂ ರಾಜ್ಯದ ಯಾವ ನಗರವನ್ನ ಆಯ್ಕೆ ಮಾಡಿದ್ವಿ ಅಂತ ಕೇಳಿದ್ರ ಕುರ್ಮಾಗಾಂವ್ ಅನ್ನುವಂಥ ನಗರ. ಎರಡನೇ ಸಭೆ ಆಸಾಂ ರಾಜ್ಯದ ಕುರ್ಮಾಗಾಂವ್ ಅನ್ನುವಂಥ ನಗರದಲ್ಲಿ ಆಯೋಜನೆ ಮಾಡಿದ್ವಿ. ಇದರ ಜೊತೆಗೆ ಮೂರನೇದು ಎಲ್ಲಿ ಮಾಡಿದ್ವಿ ಅಂತ ಕೇಳಿದಾಗ ಸಾಂಸ್ಕೃತಿಕವಾಗಿ ಬಹಳಷ್ಟು ಪ್ರಸಿದ್ಧಿಯನ್ನು ಹೊಂದಿರತಕ್ಕಂಥದ್ದು, ಯುನೆಸ್ಕೋ ಪಟ್ಟಿಯಲ್ಲಿ ಕೂಡ ಸದಸ್ಯತ್ವವನ್ನು ಹೊಂದಿರತಕ್ಕಂಥ ಕರ್ನಾಟಕದ ಒಂದು ಐತಿಹಾಸಿಕವಾಗಿರ್ತಕ್ಕಂಥ ತಾಣ ಇವತ್ತು ಕೂಡ ನಮಗೇನಂತ ಕೇಳಿದಾಗ ಹಂಪಿ ಅನ್ನುವಂಥದ್ದು ನೆನಪಾಗ್ತೈತಿ. ಮರೆಯಲಾಗದ ಸಾಮ್ರಾಜ್ಯ ಅಂತ ಏನು ಕರಿತಾ ಇದೀವಲ್ಲ ನಾವು ಇತಿಹಾಸದ ಪುಟಗಳಲ್ಲಿ, ಆ ಮರೆಯಲಾಗದ ಸಾಮ್ರಾಜ್ಯವಾಗಿರ್ತಕ್ಕಂಥ ವಿಜಯನಗರ ಜಿಲ್ಲೆ, ಆ ವಿಜಯನಗರ ಜಿಲ್ಲೆ ವ್ಯಾಪ್ತಿಯಲ್ಲಿ ಹಂಪಿನ ಕರಿಬೋದ್ರಿ. ಹಾಗಾದ್ರೆ ವಿಜಯನಗರ ಕರ್ನಾಟಕದ ಎಷ್ಟನೇ ಜಿಲ್ಲೆ ಅಂತ ಕೇಳ್ತಾನ್ರಿ? ಸಿಂಪಲ್ ನಮ್ಗೆ ಗೊತ್ತಿರ್ತಾವ, 31ನೇ ಜಿಲ್ಲೆ ಅಂತ ಕೂಡ ಪರಿಗಣಿಸ್ತಾ ಇದೀವಿ. ಆ 31ನೇ ಜಿಲ್ಲೆಯಲ್ಲಿ ವಿಜಯನಗರ ಬಳ್ಳಾರಿಯಿಂದ ಕೂಡ ಡಿವೈಡ್ ಆಗ್ತೈತಿ. ಬಳ್ಳಾರಿನ ಡಿವೈಡ್ ಆಗೈತಿ. ಆ ಡಿವೈಡ್ ಆಗಿರ್ತಕ್ಕಂಥ ವಿಜಯನಗರವನ್ನ ಇವತ್ತು ನಾವು ವಿಶೇಷವಾಗಿ ಎಷ್ಟು ತಾಲೂಕುಗಳ ಅದೇವಂತ ಪ್ರಶ್ನೆ ಕೇಳಿದಂದ್ರ 6 ಅಂತ ಹೇಳ್ಬೇಕ್ರಿ. SD 2021ರಲ್ಲಿ ಒಂದು ಪ್ರಶ್ನೆ ಕೇಳಿದ್ ನಮಗ, ಪ್ರಸ್ತುತ ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆ ಆಗಿರ್ತಕ್ಕಂಥ ವಿಜಯನಗರದಲ್ಲಿ ಎಷ್ಟು ತಾಲೂಕುಗಳನ್ನು ಒಳಗೊಂಡದಂತ ಕೇಳಿದಾಗ 5 ಅಂತಿದ್ದು ಅವತ್ತು ರಚನೆ ಆದಾಗ. ಇವತ್ತು ಕೊಟ್ಟೂರು ಅನ್ನುವಂಥದ್ದನ್ನ ಮಾಡಿ ಎಷ್ಟು ತಾಲೂಕುಗಳ ರಚನೆ ಆದವು ಸರ್ ಅಂದ್ರ 6 ಅನ್ನುವಂಥದ್ದು. ಇಷ್ಟು ನಮ್ಮ ವ್ಯತ್ಯಾಸ ಗೊತ್ತಿರಲ್ಲ ಅಷ್ಟ. ಸರ್ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಜಿಲ್ಲೆ ಯಾವ್ದಂತ ಕೇಳ್ತಾನ್ರಿ ನಮಗ.
ಈಗ ಅದರಲ್ಲಿ ಏನಂತ ಕೇಳಿದಾಗ ಎಷ್ಟು ತಾಲೂಕು ಇದೆ ಒಂದು ಪ್ರಶ್ನೆ ಕೇಳ್ತಾನೆ KPSC ಅಲ್ಲಿ. ಹಾಗಾದ್ರ ಶೇರ್ಪಾ ಸಭೆಗಳು ಎಷ್ಟು ಮಾಡಿವಿ ಸರ್ ಅಂದ್ರ 3 ಸಭೆ ಮಾಡ್ಕೊಂಡಿವಿ. ಆ 3 ಸಭೆಗಳಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ಏನಂತ ಕೇಳಿದಾಗ ರಾಜಸ್ಥಾನದ ಉದಯಪುರ್, ಅಸ್ಸಾಂನ ಕುರ್ಮಗಾಂವ್, ಕರ್ನಾಟಕದ ಹಂಪಿ. ಈ ಹಂಪಿಗೆ ನಾವು ಇನ್ನೊಂದು ಹೆಸರು ಕೂಡ ಕರಿಬೋದ್ರಿ. ಏನ್ ಸರ್ ಪ್ರಾಚೀನ ಹೆಸರು ಅಂದ್ರ ಕಿಷ್ಕಿಂಧೆ ಅನ್ನುವಂಥ ನಗರವನ್ನು ಕರಿಬೋದ್ರಿ. ಹಂಪಿಯ ಪ್ರಾಚೀನ ಹೆಸರು ಕಿಷ್ಕಿಂಧೆ ಅನ್ನುವಂಥದ್ದು. ಹಾಗಾದ್ರ ನಮ್ಮ ಭಾರತ ದೇಶದ ನಡೆದಿರ್ತಕ್ಕಂಥ ಸಭೆಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಗೊತ್ತಾಯ್ತಲ್ರಿ. ಇದರ ಜೊತೆಗೆ ಇನ್ನೊಂದಿಷ್ಟು G21 ಅಂದ್ರೆ ಏನೆಲ್ಲ ನೆನಪಿಡಬೇಕು ಸರ್ ಅಂತ ಕೇಳಿದಾಗ ಒಂದಿಷ್ಟು ಅಬ್ಸರ್ವೇಷನ್ ಮಾಡೋಣ್ರಿ. ಏನ್ ಸರ್ ಅಂದ್ರೆ ನೋಡಿ, 2023 ಭಾರತ ದೇಶದ ಆತಿಥ್ಯ ಅಂತ ಗೊತ್ತಾಯ್ತ್ರಿ. 2023 ಭಾರತದ ನವದೆಹಲಿ 18ನೇ ಸಭೆ ಅಂತ ಗೊತ್ತಾಯ್ತು ನಮಗ. ಇನ್ನು ಮುಂಬರ್ತಕ್ಕಂಥ ಸಭೆಗಳನ್ನ ಯಾವ್ಯಾವ ದೇಶಕ್ಕೆ ವಹಿಸ್ಕೊಟ್ಟಿವಿ, ಯಾವ ವರ್ಷ ಮಾಡ್ತಾ ಇದೀವಿ, ಸಿಂಪಲ್ ಆಗಿ ಒಂದ್ 2 ಪಾಯಿಂಟ್ ಅಡಿಷನಲ್ ಆಡ್ ಮಾಡಮಂತ ನೋಡಿ. 2024 ಪ್ರಕರಣ 24ರ ಎಷ್ಟನೇ ಸಭೆ ಆಗ್ತೈತೆ ಸರ? 19ನೇ ಸಭೆ. ಎಲ್ಲಿ ಮಾಡ್ತಾ ಇದೀವಿ ಅಂತ ಕೇಳಿದಾಗ ಬ್ರೆಜಿಲ್ ರೀ, ಹೌದಾ? ಎಸ್. ಹಾಗಾದ್ರ ಬ್ರೆಜಿಲ್ ದೇಶದಲ್ಲಿ 19ನೇ ಸಭೆಯನ್ನ ನೆಕ್ಸ್ಟ್ ಇಯರ್ ಮಾಡ್ತಾ ಇದೀವಿ ನಾವು. ಅವ್ರಿಗೆ ಅಧ್ಯಕ್ಷ ಸ್ಥಾನವನ್ನು ಕೂಡ ಕೊಟ್ಟಿವಿ. ಮೊನ್ನೆ ನಮ್ಮ ದೇಶದ ಮುಗಿದ ನಂತರ ಬ್ರೆಜಿಲ್ ದೇಶಕ್ಕೆ ಅಧ್ಯಕ್ಷ ಸ್ಥಾನವನ್ನು ಕೂಡ ಕೊಟ್ಟಿವಿ. ಅದರ ಜೊತೆಗೆ ಇನ್ನೊಂದು ಏನು ಸರ್ ಅಂತ ಕೇಳಿದ್ರ 2025ರಲ್ಲಿ 20ನೇ ವಾರ್ಷಿಕ ಸಭೆ 20 ನಡೀತೈತಲ್ಲ, ಮತ್ತೆ 18 ಭಾರತ ದೇಶ, 19 ಬ್ರೆಜಿಲ್ಗೆ ಆತಿಥ್ಯ ಕೊಟ್ಟಿವಿ. 20ನೇದು ಯಾವ ದೇಶದ ಆತಿಥ್ಯದಲ್ಲಿ ಸರ್ ಅಂತ ಕೇಳಿದಾಗ ದಕ್ಷಿಣ ಆಫ್ರಿಕಾ. ಈಗಾದ್ರ ಮುಂದಿನ ಸಭೆಗಳು ಎಲ್ಲಿ ನಡೀತಾವ ಅಂತ ಕೂಡ ಗೊತ್ತಾದವು ನಮಗ. ಮುಂದಿನ ಸಭೆಗಳು ಯಾವ್ಯಾವ ದೇಶದ ಮಾಡ್ತಾ ಇದ್ ಅಂತ ಗೊತ್ತಾದವು. ಹಾಗಾದ್ರ ನಮ್ಮದು ಮುಂದಲ್ದು ಏನ್ ಸರ ಥೀಮ್ ಅಂದ್ರಿಗಿನ ಈಗ ನಮಗ G21 ನೇಷನ್ಸ್ನ ಹೆಂಗ ನೆನ್ಪಿಡ್ಕೊಳ್ಬೇಕ್ರಿ. ಜಗತ್ತಿನಲ್ಲಿ ಏನಂತ ಕೇಳಿದಾಗ 80% GDP ಪಾಲನ್ನು ಹೊಂದಿರತಕ್ಕಂಥ G21 ನೇಷನ್ಸ್. ಇದರಲ್ಲಿ ನಮಗೆ ಏನಂತ ಕೇಳಿದ್ರ ಯಾವ ಲೆಕ್ಕದಾಗ 21 ದೇಶಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಿಂದಾಗಿ ನಾವು ನೆನ್ಪಿಡತಕ್ಕಂಥ ಪ್ರಯತ್ನ ಮಾಡೋಣ ಅಂತ ಕೇಳಿದಾಗ ನೋಡಿ, ಸಿಂಪಲ್ ಆಗಿ ಒಂದು ಪಾಯಿಂಟ್ ನೆನ್ಪಿಡೋಣ್ರಪ್ಪ. 21 ದೇಶಗಳನ್ನ ಹೆಂಗ ನಾವು ನೆನ್ಪಿಡ್ಕೊಳ್ಬಹುದು, ಅದರಲ್ಲಿ ವಿಶೇಷವಾಗಿ ಏನಂತ ಕೇಳಿದಾಗ 21 ರಾಷ್ಟ್ರಗಳನ್ನ ಯಾವ ಲೆಕ್ಕದ ನೆನ್ಪಿಡಬಹುದು ಅಂದ್ರ ಸರ್, ಫಸ್ಟ್ ನಮಗ 21 ರಾಷ್ಟ್ರಗಳಂತ ಒಂದ್ ಕಡೆ ಬರ್ಕೊಳತ್ನಂತ. ಫಸ್ಟ್ ಏನಂತ ಕೇಳಿದಾಗ 21 ರಾಷ್ಟ್ರಗಳು. ಆ 21 ರಾಷ್ಟ್ರಗಳನ್ನ ಹೆಂಗ್ ಸರ್ ನಾವು ನೆನ್ಪಿಡೋದು? ಫಸ್ಟ್ ನೋಡಿ, ಒಂದನೇ ದೇಶ ಯಾವ್ದು ನೆನ್ಪಿಡಮಂದ್ರ G7ದ 7 ಇದ್ದೀವ್ರಿ. ಅದರಲ್ಲಿ ಪ್ರಥಮದಾಗಿ ಯಾವ್ದಂತ ಕೇಳಿದಾಗ ಫ್ರಾನ್ಸ್ ಅಂತ ನೆನ್ಪಿಡಣ್ರಿ. G7ದ 7 ಇದ್ವಲ್ಲ, ಅದರ ಪ್ರಥಮದಾಗಿ ಫ್ರಾನ್ಸ್. ಇನ್ನು ವಿಶ್ವದ ದೊಡ್ಡಣ್ಣನಾಗಿರ್ತಕ್ಕಂಥ ದೇಶ ಅಮೇರಿಕ ಅಂತ ನೆನ್ಪಿಡಣ್ರಿ. ವಿಶ್ವದ ದೊಡ್ಡಣ್ಣಾಗಿರ್ತಕ್ಕಂಥದ್ದು ಅಮೇರಿಕ. ಇನ್ನು ಮೂರನೇದು ಏನ್ ಸರ್ ಅಂದ್ರ ಈ ಕ್ಯೂಬ್ ಅಂತೇಳಿ ಮಾಡಣ್ರಿ. ಸ್ವಲ್ಪ ಗಣಿತ ಕಲಿಯಣ್ರಪ್ಪ. ಆ ಗಣಿತ ಏನಂತ ಕೇಳಿದಾಗ ಈ ಕ್ಯೂಬ್ ನಾವು ಕಲಿತಿರಂಗಿಲ್ಲ, ಕರೆ ಪೂರ್ತಿ SLSನಾಗ ಏನಂತ ಕೇಳ 35 ಬರಕ್ ಬಹಳ ತಿಪ್ಪಲಾಗಿರ್ತಾವ. ಆದ್ರೂ ಇಲ್ಲಿ ಏನಂತ ಕೇಳಿದಾಗ ಒಂದಿಷ್ಟು ಪಾಯಿಂಟ್ಗಳನ್ನ ನಾವು ನೆನ್ಪಿಡ್ಲೇಬೇಕ್ರಿ. ನೋಡಿ, ಇಲ್ಲಿ UK ಬಂದ್ರ ಇಂಗ್ಲೆಂಡ್ ಅಂತೇಳಿ ಬರ್ತೈತಿ. ಸೂರ್ಯ ಮುಳುಗದ ಸಾಮ್ರಾಜ್ಯ ಬ್ರಿಟನ್ ಅಂತ ಏನ್ ಕರಿತಾ ಇದೀವಲ್ಲ, ಇಂಗ್ಲೆಂಡು. ಇನ್ನೊಂದು ಏನ್ ಸರ್ ಅಂದ್ರ ಸೋನಿಯಾ ಗಾಂಧಿ ಅವ್ರ ಊರಪ್ಪ ಇಟಲಿ ಅನ್ನುವಂಥದ್ದು. ಇನ್ನೊಂದು ಏನ್ ಸರ್ ಅಂತ ಕೇಳಿದಾಗ ಇದರ ಜೊತೆಗೆ ಇಂಡೋನೇಷ್ಯಾ ಅಂತ ಕೂಡ ನೆನ್ಪಿಡಣ್ರಿ. ಯಾವ್ದು? ಇಂಡೋನೇಷ್ಯಾ ಅನ್ನುವಂಥದ್ದು ಇಂಗ್ಲೆಂಡ್ ಇಟಲಿ ಪ್ಲಸ್ ಏನಂದ್ರ ಇಂಡೋನೇಷ್ಯಾ ಅಂತ ಕೂಡ ಕರಿಬೋದ್ರಿ. ನೋಡಿ, ಇಲ್ಲಿ 2 ದೇಶ ಗೊತ್ತಾದವಲ್ಲ, ಇವು 3 ದೇಶ, 5 ಆದವ್ರಿ ನಮಗೀಗ. ಹಾಗಾದ್ರ ನೆಕ್ಸ್ಟ್ ನೋಡೋಣ ಯಾವ್ಯಾವ ಬರ್ತಾವಂತೇಳಿ. ನೆಕ್ಸ್ಟ್ ಜೆ ಸ್ಕ್ವೇರ್ ಅಂದ್ರೆ ಜಪಾನ್ ಮತ್ತು ಜರ್ಮನಿ. ಪ್ರಪಂಚದಲ್ಲಿ ಮೊದಲ ಬಾರಿಗೆ ಸೂರ್ಯ ಉದಯಿಸುವ ನಾಡು ಜಪಾನ್ ಅನ್ನುವಂಥದ್ರಿ, ಹೌದಾ? ಇದರ ಜೊತೆಗೆ ಜರ್ಮನಿ G21 ಸ್ಥಾಪನೆಗೆ ಕಾರಣವಾದ ದೇಶ. ನೆಕ್ಸ್ಟ್ ನೋಡಿ, J² ಮುಗಿತು. ಇಲ್ಲಿ ಅಡಿಷನಲ್ ಆಗಿ ನಾ ಇನ್ನೊಂದು ಬರ್ಕೊಳ್ತೀನಿ ಅಂತ 8ನೇ ದೇಶ ಕೆನಡಾ ಅಂತ ಬರ್ಕಂಡೆ. ಹಾಗಾದ್ರೆ ನಮಗೆ ಏನಂತ ಕೇಳಿದಾಗ ಇಲ್ಲಿಗೆ 8 ದೇಶಗಳು ಸಿಗ್ತಕ್ಕಂಥ ಅವೈಲೇಬಲ್ ಆದವು. ಇನ್ನೊಂದಿಷ್ಟು ದೇಶಗಳು ಬೇಕು ಸರ. ಅದರಲ್ಲಿ ಏನಂದ್ರೆ ಜನಸಂಖ್ಯೆಯಲ್ಲಿ ಏನಂತ ಕೇಳಿದಾಗ ಜನಸಂಖ್ಯೆಯಲ್ಲಿ 2ನೇ ಸ್ಥಾನ ಅಂತ ಕೂಡ ಕರಿತಾ ಇದೀವಪ್ಪ. ಆದ್ರೆ ಅವರು ಅದನ್ನ ಒಪ್ಪಿಗೆಳ್ತಾ ಇಲ್ಲ. ಚೀನಾ ದೇಶದವರು ಅವರ ಮೊದಲನೇ ಸ್ಥಾನದಾಗ ಇದೀವಿ ಅಂತ ಹೇಳ್ತಾ ಇದಾರೆ. ಕರೆ ಏನಂತ ಕೇಳಿದ ಚೀನಾ ಅನ್ನುವಂಥದ್ದು ಊರು ಮಂದಿ ಜೊತೆ ಜಗಳಾಡಿ ವಿಸ್ತೀರ್ಣದಲ್ಲಿ ಪ್ರಥಮ ಸ್ಥಾನದಲ್ಲಿ ಇರ್ತಕ್ಕಂಥ ದೇಶ ಯಾವ್ದು ಸರ್ ಅಂದ್ರ ರಷ್ಯಾ ಅನ್ನುವಂಥದ್ದನ್ನು ಕರಿಬೋದ್ರಿ. ಎಲ್ಲರ ಜೊತೆ 1 ಎಕರೆ 1 ಗುಂಟೆಗೆ ಜಗಳಾಡಿರ್ತಕ್ಕಂಥ ದೇಶ ರಷ್ಯಾ ಅಂತ ಕೂಡ ಕರಿಬಹುದು. ಹಾಗಾದ್ರೆ ಇಲ್ಲಿ ನಮಗೆ ಎಷ್ಟು ದೇಶ ಸಿಕ್ಕು ಅಂದ್ರ 10 ದೇಶಗಳ ಆತಿಥ್ಯ ಅಂತ ಗೊತ್ತಾಯ್ತು. ಇನ್ನೊಂದಿಷ್ಟು ದೇಶಗಳು ನೋಡಿ ಹೆಂಗ್ ನೆನ್ಪಿಡೋಣ್ರಿ ಸರ್. ಇದಾದ ನಂತರ ಒಂದು ವಿಶೇಷವಾಗಿರ್ತಕ್ಕಂಥ ಸೂತ್ರ ಬರೆಯೋಣಂತ. ಏನ್ ಸೂತ್ರ ಅಂದ್ರಿಗಿನ A² ಅಂತೇಳಿ ಬರೆಯಣ್ರಿ, ಹೌದಾ?
ಎ ಸ್ಕ್ವೇರ್ ಅನ್ನುವಂಥದ್ದು ಆ ವಿಶೇಷವಾಗಿರ್ತಕ್ಕಂಥ ಚೀನಾ ರಷ್ಯಾ ಐತಲ್ರಿ, ಇಲ್ಲೇ ಬರ್ಕೊಳ್ಬೇಡೋಣ ಅಂತ ಎ ಸ್ಕ್ವೇರ್. ಇತ್ತೀಚೆಗೆ ಪುರುಷರ ಏಕದಿನ ವಿಶ್ವಕಪ್ನಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥ ತಂಡ ಆಸ್ಟ್ರೇಲಿಯಾ. ಫುಟ್ಬಾಲ್ನಲ್ಲಿ ಪ್ರಸ್ತುತ ಕ್ರೇಜ್ ಅನ್ನು ಹೊಂದಿರತಕ್ಕಂಥ ದೇಶ ಅರ್ಜೆಂಟೈನಾ. ಚಾಂಪಿಯನ್ ಆಗಿರ್ತಕ್ಕಂಥದ್ದು ಕೂಡ 2022ರ ಫಿಫಾ ವಿಶ್ವಕಪ್ನಲ್ಲಿ ನಾವು ಅರ್ಜೆಂಟೈನಾ ಅಂತ ಕೂಡ ಕರಿಬಹುದು. ನಾವು ಬಿಡು ಭಾಗವಹಿಸ್ತಾ ಇದೀವಿ ಕರೆ, ಬಟ್ ಇಲ್ಲಿವರೆಗೆ ಫಿಫಾದ ನಾವು ಭಾಗವಹಿಸಿಲ್ಲ, ಒಂದು ಬಾರಿನೂ ಕಪ್ ಗೆದ್ದಿಲ್ರಿ. ಆದ್ರ ಮೊನ್ನೆ ತನ ಕಪ್ಪು ಬರ್ತಕ್ಕಂಥ ಸಾಧ್ಯತೆ ಇತ್ರಿ. ನಮ್ಮ ಮಂದಿ ಏನಂತ ಕೇಳಿದಾಗ ಎಲ್ಲ ಪಂದ್ಯಗಳನ್ನ ಗೆಲ್ತಕ್ಕಂಥ ಪ್ರಯತ್ನ, ಯಾವ ಗೆಲ್ಲಬೇಕಂತ ಪ್ರಯತ್ನ ಮಾಡಿದ್ವಲ್ಲ ಅಲ್ಲಿ ನಾವು ಸೋಲನ್ನು ಒಪ್ಪಿಕೊಳ್ತಕ್ಕಂಥ ಪ್ರಯತ್ನ ಇರ್ಲಿ. ಇದೇನು ಹೊಸದಲ್ಲ ಅನ್ನುವಂಥದ್ದು, ಹೊಸದಲ್ಲ. ಇಂಥವೆಷ್ಟೋ ಸೀಸನ್ಗಳ ಮುಗಿಯಾಕತ್ತೇವ ಸರ. ಆದ್ರೂ ನಾವು ಜೀವಂತವಾಗಿ ಏನಂತ ಕೇಳಿದಾಗ ಈ ಸಲ ಇಲ್ಲಾಂದ್ರೂ ಮುಂದಿನ ಸಲ ನಮ್ಮದನ್ನ ಪಡ್ಕೊಳ್ಳುವಂತ ಪ್ರಯತ್ನ ಮಾಡಣ್ರಿ. ಯಾವ್ದ ಪಡ್ಕೊಳ್ಳುವಂತ ಪ್ರಯತ್ನ ಮಾಡಣ್ರಿ. ಎ ಸ್ಕ್ವೇರ್ ಬರ್ತಾಯ್ತ್ರಿ. ನೆಕ್ಸ್ಟ್ ನೋಡ್ರಪ್ಪ ಇಲ್ಲಿ ಬಿ ಸ್ಕ್ವೇರ್ ಅಂತೇಳಿ ಬರ್ಕೊಳ್ಳೋಣ. ಹಾಗಾದ್ರ ಎ ಸ್ಕ್ವೇರ್ ಅಂದ್ರೆ ಆಸ್ಟ್ರೇಲಿಯಾ ಅರ್ಜೆಂಟೈನಾ ಅಂತ ಹೆಂಗ್ ಬರ್ತಾಯಿತ್ತು. ಬಿ ಸ್ಕ್ವೇರ್ ಅಂದ್ರೆ ಯಾವ್ಯಾವ ಹೇಳ್ತಾವ ಅಂತ ಕೇಳಿದಾಗ ಭಾರತ ಮತ್ತು ಇನ್ನೊಂದು ಯಾವ ದೇಶ ಸರ್ ಅಂದ್ರ ಬ್ರೆಜಿಲ್ ಅಂತ ಕರಿಬೋದ್ರಿ. ಬಿ ಸ್ಕ್ವೇರ್ ಭಾರತ ಮತ್ತು ಬ್ರೆಜಿಲ್. ಇದಂತರ ಸಿ ಸ್ಕ್ವೇರ್ ಬರಂಗಿಲ್ರಪ್ಪ. ಹೌದಾ, ಏನ್ ಸರ್ ಅಂದ್ರಗಿನ ಡಿ ಸ್ಕ್ವೇರ್ ದಕ್ಷಿಣ ಆಫ್ರಿಕಾ ಸ್ಫೋಟಕ ಬ್ಯಾಟ್ಸ್ಮನ್ ಎಬಿ ಡಿವಿಲಿಯರ್ಸ್. ಹೌದಾ, ದಕ್ಷಿಣ ಆಫ್ರಿಕಾ ಪ್ಲಸ್ ಏನಂತ ಕೇಳಿದಾಗ ದಕ್ಷಿಣ ಕೊರಿಯಾ. ನೋಡಿ 8 ದೇಶಗಳು ಸಿಕ್ಕಿದ್ದು. ಜನಸಂಖ್ಯೆಯಲ್ಲಿ ಚೀನಾ, ವಿಸ್ತೀರ್ಣದಲ್ಲಿ ರಷ್ಯಾ 10 ಆದವು. ಎ ಸ್ಕ್ವೇರ್ ಆಸ್ಟ್ರೇಲಿಯಾ ಅರ್ಜೆಂಟೈನಾ 12 ಆದವು. ಬಿ ಸ್ಕ್ವೇರ್ ಭಾರತ ಬ್ರೆಜಿಲ್ 14 ಆದವು. ಡಿ ಸ್ಕ್ವೇರ್ ದಕ್ಷಿಣ ಆಫ್ರಿಕಾ ದಕ್ಷಿಣ ಕೊರಿಯಾ 16 ದೇಶಗಳಾದವು. ಇದನ್ನ ನಾವು ಇನ್ನೊಂದು ಲೆಕ್ಕದ ಕೂಡ ನೆನ್ಪಿಡ್ಬೋದ್ರಿ. ಏನ್ ಸರ್ ಅಂತ ಕೇಳಿದಾಗ ಎ ಬಿ ಡಿ ಸ್ಕ್ವೇರ್ ಅಂತ ಕೂಡ ನೆನ್ಪಿಡ್ಬೋದ್ರಿ. ನೋಡಿ ಎಷ್ಟು ಸರಳ ಐತಿ. ಎ ಬಿ ಡಿ ಸ್ಕ್ವೇರ್ ಯಾರಿಗೆ ಲೆಕ್ಕಿಲ್ಲ ಹೇಳಪ್ಪ. ಏನಂತ ಕೇಳ ಮಿಸ್ಟರ್ 360 ಅಂತ ಕರೆಯಲ್ಪಡ್ತಕ್ಕಂಥ ಸೌತ್ ಆಫ್ರಿಕಾ ಬಹಳಷ್ಟು ಸ್ಫೋಟಕ ಬ್ಯಾಟ್ಸ್ಮನ್ ಆಗಿರ್ತಕ್ಕಂಥ ಎ ಬಿ ಡಿವಿಲಿಯರ್ಸ್ ಅವರ ಒಂದು ಏನಂತ ಕೇಳ ಸೂತ್ರ ಕೂಡ ಮಾಡಬಹುದು ನಾವಿಲ್ಲಿ. ಎ ಬಿ ಡಿ ಸ್ಕ್ವೇರ್ ಅಂದ್ರೆಗಿನ ಇಲ್ಲಿ ಏನಂತ ಕೇಳಿದಾಗ ಆಸ್ಟ್ರೇಲಿಯಾ ಅರ್ಜೆಂಟೈನಾ, ಭಾರತ ಬ್ರೆಜಿಲ್, ದಕ್ಷಿಣ ಆಫ್ರಿಕಾ ದಕ್ಷಿಣ ಕೊರಿಯಾ ಅಂತ ಕರಿಬಹುದು. ಇಲ್ಲಿ ನಮಗೆ 16 ದೇಶಗಳ ಆತಿಥ್ಯ ಸಿಕ್ಕು. ಇನ್ನ ಎಷ್ಟು ದೇಶಗಳು ನೀಡದೇವ ಸರ್ ಅಂತ ಕೇಳಿದಾಗ ಒಂದು 5 ದೇಶ ಬೇಕು. ನೋಡಿ ಇಲ್ಲಿ ಸಿಂಪಲ್ ಆಗಿ ನೆನ್ಪಿಡಮಂತ. ಇದರ ಜೊತೆಗೆ ನಮ್ದು ಯಾವ್ದಾದ್ರು ಒಂದು ಬ್ಯಾಂಕ್ ಅಲ್ಲಿ ಒಂದು ATM ಅಕೌಂಟ್ ಇರ್ತೈತಿ. ಆ ಅಕೌಂಟ್ ನಾವ್ ಏನಾದ್ರು ಸಿಗ್ನೇಚರ್ ಮಾಡಿವಿ ಸರ್ ಅಂದ್ರ ಒಂದು ATM ಕೊಡ್ತಾರ್ರಿ. ಹೌದಾ, ಆ ATM ನಾವ್ ಯಾವ ರೂಪದ ನೆನ್ಪಿಡಕ್ ಟ್ರೈ ಮಾಡ್ಬೋದು ಸರ್ ಅಂದ್ರೆ ಈಗ ನೋಡಿ ಇಲ್ಲಿ ಅರೇಬಿಯಾ ಅಂತ ನೆನ್ಪಿಡಮಂತ. ಎ ಫಾರ್ ಏನಂತ ಕೇಳಿದಾಗ ಅರೇಬಿಯಾ. ಇದರ ಪೂರ್ಣ ಹೆಸರು ಏನಂತ ಕೇಳಿದಾರ ಸೌದಿ ಅರೇಬಿಯಾ. ಅರೇಬಿಯಾದ ಪೂರ್ಣ ಹೆಸರು ಸೌದಿ ಅರೇಬಿಯಾ ಅನ್ನುವಂಥದ್ದು. ಟಿ ಫಾರ್ ಇತ್ತೀಚೆಗೆ ಆಪರೇಷನ್ ದೋಸ್ತ್ ಅನ್ನುವಂಥ ಕಾರ್ಯಾಚರಣೆ ಸುದ್ದಿಯಾಗಿತ್ರಿ. ಯಾವ ದೇಶಕ್ಕೆ ಸಂಬಂಧಪಟ್ಟಂತ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಿ ಸರ್ ಅಂತ ಕೇಳಿದಾಗ ಟರ್ಕಿ ಅಂತ ಕರಿಬಹುದು. ಹಾಗಾದ್ರ ಒಂದಿಷ್ಟು ಒಂದು ಕರೆಂಟ್ ಅಫೇರ್ಸ್ ಅಪ್ಡೇಟ್ ಮಾಡಮಂತ ನಾವಿಲ್ಲಿ. ಆಪರೇಷನ್ ದೋಸ್ತ್ ಅನ್ನುವಂಥ ಕಾರ್ಯಾಚರಣೆ ಟರ್ಕಿ ದೇಶದಲ್ಲಿರ್ತಕ್ಕಂಥ ಅನೇಕ ಭಾರತೀಯ ವ್ಯಕ್ತಿಗಳನ್ನ ನಮ್ಮ ದೇಶಕ್ಕೆ ಕರೆ ತಂದು ರಕ್ಷಣೆ ಕೊಡುವಂತ ಪ್ರಯತ್ನ ಕೂಡ ಮಾಡೀವಿ. ದೋಸ್ತ್ ಅನ್ನುವಂಥ ಪದವನ್ನು ಕೂಡ ಬಳಕೆ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಎಂ ಅಂದ್ರೆ ಏನ್ ಸರ್ ಅಂತ ಕೇಳಿದಾಗ ಭಾರತವು ಹಸಿರು ಕ್ರಾಂತಿ ಮಾದರಿನ ಎಲ್ಲಿಂದ ತರ್ಕೊಂಡಿವ ಅಂತ ಕೇಳಿದಾಗ ಮೆಕ್ಸಿಕೋ. ಈಗ ನಮಗ ಒಂದಿಷ್ಟು ಕ್ಲಾರಿಟಿ ಗೊತ್ತಾಗ್ತೈತೆ, ಒಂದು ಪಿಕ್ಚರ್ ಸಿಗ್ತೈತಿ. ಏನ್ ಪಿಕ್ಚರ್ ಸಿಕ್ ಸರ್ ಅಂದ್ರ 19 ದೇಶಗಳು ಸಿಕ್ಕವ್ರಿ. ಆದ್ರ ನಾವೇನ್ ಹೇಳಿ ಒಂದು 21 ಬರ್ಕೊಳ್ಬೇಕಾಗ್ಯದ. ಆದ್ರೆ ಇನ್ನ 2 ಒಕ್ಕೂಟಗಳು ಯಾವ ಸರ್ ಅಂತ ಕೇಳಿದ್ರ ಪ್ರಸ್ತುತ ಚಾಲ್ತಿಯಲ್ಲಿರ್ತಕ್ಕಂಥ ಇನ್ನ 2 ಒಕ್ಕೂಟಗಳಿಗೆ ಸಂಬಂಧಿಸಿದಂತೆ ಯಾವ ಸರ್ ಅಂತ ಕೇಳಿದಾಗ ನೋಡಿ ಯುವಿ ಅಥವಾ ಯುರೋಪಿಯನ್ ಯೂನಿಯನ್ ಅಂತ ಕೂಡ ಕರಿಬೋದ್ರಿ. ಯುರೋಪಿಯನ್ ಯೂನಿಯನ್ ಇತ್ತೀಚೆಗೆ ಸೇರ್ಪಡೆ ಹಾಕಿರ್ತಕ್ಕಂಥ ಒಕ್ಕೂಟ ಯಾವ್ದಂದ್ರ ಆಫ್ರಿಕನ್ ಯೂನಿಯನ್ ರೀ. ಹೌದಾ, ಆಫ್ರಿಕನ್ ಯೂನಿಯನ್ ಮತ್ತು ಯುರೋಪಿಯನ್ ಯೂನಿಯನ್. ಹಾಗಾದ್ರ 19 ದೇಶಗಳು ಪ್ಲಸ್ 2 ಬಂದವ್ರಿ 21 ಅಂತ ಕರಿಬೋದಲ್ಲ. ಇದ್ರಾಗ ಏನಿಲ್ಲ, ಸಿಂಪಲ್ ಆಗಿ ನಾವು ನೆನ್ಪಿಡ್ತಕ್ಕಂಥ ವಿಧಾನ ಕಲಿಬೇಕಷ್ಟ ರೀ. ನಾವೆಲ್ಲ ಕಡೆ ಪಠ್ಯ ಪುಸ್ತಕಗಳಲ್ಲಿ G21 ಸಮೂಹ ಹೆಂಗೈತೆ ಅಂತೇಳಿ ಓದ್ಕೊಂಡಿರ್ತೀವಿ. ಕರೆ 21 ದೇಶಗಳು ಬಯಾಟ್ ಹಾಕಿರ್ತೀವಿ. ಆದ್ರ ಅವು ಕೆಲವೊಮ್ಮೆ ನಮ್ಗೆ ಎಕ್ಸಾಮ್ದಾಗ ಏನಂತ ಕೇಳಿದಾಗ ಎಲ್ಲೋ ಒಂದು ಕಡೆ ಗೊಂದಲಮಯ ಆಗಿರ್ತಕ್ಕಂಥ ವಾತಾವರಣ ಕ್ರಿಯೇಟ್ ಆಗಿಬಿಡ್ತೈತಿ. ಸಿಂಪಲ್ ಆಗಿ ನಾವು ಇದನ್ನ ಪ್ರಾಕ್ಟೀಸ್ ಮಾಡಿಬಿಟ್ಟೇವ ಅಂದ್ರ ಒನ್ ಟೈಮ್ ನೆನ್ಪಿಟ್ಟು ಬಿಡ್ತೈತಿ. ನೋಡೋದ್ರಾಗ ಏನಿಲ್ರಿ, 8 ದೇಶ ಬರ್ಕಂಡೆ. ಎ ಸ್ಕ್ವೇರ್ ಅಂತ ಒಂದು ಸೂತ್ರ ಹಾಕ್ಯಂಡೆ, ಬಿ ಸ್ಕ್ವೇರ್ ಅಂತ ಒಂದು ಸೂತ್ರ ಬರಿದೆ, ಡಿ ಸ್ಕ್ವೇರ್ ಅಂತ ಒಂದು ಸೂತ್ರ ಬರಿದೆ. ಅದನ್ನೆಲ್ಲವನ್ನು ಒಳಗೊಂಡು ಎಬಿಡಿ ಸ್ಕ್ವೇರ್ ಅಂತ ಮಾಡ್ಕೊಂಡಿವಪ್ಪ. ಅಲ್ಲಿಂದ ನೇರವಾಗಿ ಒಂದು ATM ಅಂತೇಳಿ ಬರ್ಕಂಡೆ. ATM ಬಗ್ಗೆ ಏನೇನಿದೆ ಅಂತ ಓದ್ಕೊಂಡಿವಿ. ಈಗ ಪ್ರೆಸೆಂಟ್ ಇರ್ತಕ್ಕಂಥದ್ದು ಯುರೋಪಿಯನ್ ಯೂನಿಯನ್ ಮತ್ತು ಹೊಸದಾಗಿರ್ತಕ್ಕಂಥ ಒಕ್ಕೂಟ ಆಫ್ರಿಕನ್ ಯೂನಿಯನ್. ಇಲ್ಲಿ ನಮಗ 21 ದೇಶಗಳು ಸಿಕ್ತೈತಲ್ಲ. ಹಾಗಾದ್ರ ಇತ್ತೀಚೆಗೆ ಒಂದು ಸಬ್ ಇನ್ಸ್ಪೆಕ್ಟರ್ ಏನಂತ ಕೇಳಿದಾಗ ಒಂದು ಪ್ರಶ್ನೆ ಕೇಳಿದ್ನರಿ.
ಸಬ್ ಇನ್ಸ್ಪೆಕ್ಟರ್ ಅಲ್ಲಿ ಒಂದು ಪ್ರಶ್ನೆ, G21 ಸಮೂಹದಲ್ಲಿ ಈ ಕೆಳಗಿನ ಯಾವ ದೇಶ ಇಲ್ಲ ಅಂತ ಪ್ರಶ್ನೆ ಕೇಳ್ತಾನ್ರಿ. ಇಲ್ಲಿವರೆಗೆ ಪರೀಕ್ಷೆಗಳಲ್ಲಿ ಎಕ್ಸಾಮ್ಸ್ಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ದೇಶ ಐತಂತ ಪ್ರಶ್ನೆ ಕೇಳಿದ್ದ, ನಾವು ಆಟೋಮೆಟಿಕ್ ಆಗಿ ಏನ್ರ ತಿಪ್ಪಲಿದ್ರು ಹಾಕಿ ಬಂದ್ಬಿಡ್ತೀವ್ರಿ. ಆದ್ರೆ ಇಲ್ಲಿ ಹೆಂಗಾಗ್ಬಿಡ್ತಾವ ಸರ್ ಅಂದ್ರ ಯಾವ ದೇಶ ಇಲ್ಲ ಅಂತ ಕೇಳಿದಾಗ ಒಂದಿಷ್ಟು ಕ್ರಿಟಿಕಲ್ ಅನಿಸ್ತೈತಿ, ಹೌದಾ? ಆದ್ರ ಯಾವ ದೇಶ ಇಲ್ಲ ಅಂತ ನೀನ ಆನ್ಸರ್ ಹೇಳ್ತದ ನೋಡಿ. ಈಗ ಆಪ್ಷನ್ 1 ಭಾರತ ದೇಶ ಅಂತಿತ್ರಿ. ಒಂದನೇದು ಏನ್ ಸರ್ ಅಂತ ಕೇಳಿದಾಗ ಎ ಭಾರತ ದೇಶ ಅಂತಿತ್ತು. ಎರಡನೇದು ಏನಂದ್ರೆ ಬಿ ಆಪ್ಷನ್ ಏನಂತ ಕೇಳಿದಾಗ ಇಂಗ್ಲೆಂಡ್ ಅಂತಿತ್ತು. ಮೂರನೇದು ಏನಂತ ಕೇಳಿದಾಗ ದಕ್ಷಿಣ ಆಫ್ರಿಕಾ ಅಂತಿತ್ತು. ಆಪ್ಷನ್ ಡಿ ಬಹಳ ಚಂದ ಇರ್ತೈತಪ್ಪ, ಏನಿತ್ತು ಸರ್ ಅಂದ್ರ ಥೈಲ್ಯಾಂಡ್ ಅನ್ನುವಂಥದ್ದು ಇತ್ರಿ. ಈಗ ನಾವು ಒಂದಿಷ್ಟು ಅಬ್ಸರ್ವೇಷನ್ ಮಾಡೋಣ್ರಿ. ಈ ಎಲ್ಲಾ ದೇಶಗಳನ್ನ ಓದ್ಕೊಂಡಿವಿ ಅಂದ್ರಿಗಿನ ಅಲ್ಲಿ ಕೂಡ ನಮಗೆ ಥೈಲ್ಯಾಂಡ್ ಭೇಟಿ ಆಗಂಗಿಲ್ಲ. ಹಂಗಂತೇಳಿ ಟಿ ಬಂದಂತೆ ಥೈಲ್ಯಾಂಡ್ ನೆನಪಿಡಂಗಿಲ್ರಿ. ಇಲ್ಲಿ ಒಂದು ಸೂತ್ರ ಹೇಳಿಬಿಟ್ಟು ನಿನಗ, ಆಪರೇಷನ್ ದೋಸ್ತ್ ಅನ್ನುವಂಥ ಕಾರ್ಯಾಚರಣೆ ಟರ್ಕಿ ದೇಶ ಅಂತ ನೆನಪಿಟ್ಬಿಡಮ್ಮ. ಹಾಗಾದ್ರೆ ನಾವು ಯಾವತ್ತು ತೆಗೆದಾಕಿ ಬರ್ಬೇಕು ಸರ್ ಅಂದ್ರ ಥೈಲ್ಯಾಂಡ್ ಅನ್ನುವಂಥದ್ದು ಪ್ರಸ್ತುತ ಇಲ್ಲ ಅನ್ನುವಂಥದ್ದು. ಇಂಥ ಪ್ರಶ್ನೆಗಳು ಬಹಳಷ್ಟು ಎಕ್ಸಾಮ್ಗಳಲ್ಲಿ ಅನೇಕ ಪರೀಕ್ಷೆಗಳಲ್ಲಿ ಕೇಳ್ತಕ್ಕಂಥ ಸಾಧ್ಯತೆಗಳು ತುಂಬಾ ಚೆನ್ನಾಗಿ ನಮಗ ಇನ್ ಟೈಮಲ್ಲಿ ಏನು ಕಳ್ಕೊಳ್ಳಕ್ ಸಾಧ್ಯ ಐತಿ ಚೆನ್ನಾಗಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದಾಗಿತ್ತಂದ್ರಿಗಿನ ಇವೆಲ್ಲವನ್ನು ಕೂಡ ನಾವು ನೆನಪಿಡ್ಬೋದ್ರಿ. G20 ಇವತ್ತಿನ ಪ್ರಸ್ತುತ G21 ಹೇಗೆಲ್ಲ ರಚನೆ ಆಗ್ತಾ ಬರ್ತೈತಿ, ಯಾವೆಲ್ಲ ವಿಷಯ ವಸ್ತು ಒಳಗೊಂಡೈತಿ, ಅದರಲ್ಲಿ ವಿಶೇಷವಾಗಿ ಭಾರತದ ಪಾತ್ರ, ಭಾರತದ ನಾಯಕತ್ವ, ಶೇರ್ಪಾ ಸಭೆಗಳಾಗಿರ್ಬೋದು, ಒಪ್ಪಂದಗಳು ಏನೇನು ಮಾಡ್ಕೊಂಡಿವಿ, ಕರಾರುಗಳು ಏನೇನು ನಡೆದವು, ಮುಂಬರ್ತಕ್ಕಂಥ ಎಕ್ಸಾಮ್ಸ್ಗಳಲ್ಲಿ ಕೇಳ್ತಾನ್ರಿ. G21 ಹೇಳಿಕೆ ಒಕ್ಕೂಟಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಂತ ಕೇಳಿದಾಗ ನಾವು ಅಪ್ಲೈ ಮಾಡ್ಬೇಕ್ರಿ. ಹೌದಾ? ಹೇಳಿಕೆಗಳಾದ್ರೆ ಕೇಳಲಿ, ಸಿಂಗಲ್ ಬೀಟ್ ಪ್ರಶ್ನೆಗಳಾದ್ರೆ ಕೇಳಲಿ, ಒಟ್ಟ ಒಂದಿಷ್ಟು ಮ್ಯಾಕ್ಸಿಮಮ್ ಏನಂತ ಕೇಳಿದಾಗ ನಾವು ಕಲಿತಕ್ಕಂಥ ಪ್ರಯತ್ನ ಮಾಡೋಣ್ರಿ. ಹೌದಾ? ಕಲಿತಕ್ಕಂಥ ಪ್ರಯತ್ನ ಮಾಡೋಣ್ರಿ. ಇವೆಲ್ಲವನ್ನು G21 ಅಂತ ಕೂಡ ಕರಿಬೋದು. ತಾವು ದಿನನಿತ್ಯ ಏನಂತ ಕೇಳಿದಾಗ ಪ್ರಚಲಿತ ಘಟನೆಗಳು ಎಲ್ಲಿವರೆಗೆ ನಾವು ಅಪ್ಡೇಟ್ ಇರ್ತೀವಲ್ಲ ಅಲ್ಲಿವರೆಗೆ ನಮ್ಮ GK ಸ್ಟ್ರಾಂಗ್ ಇರ್ತೈತ್ರಿ. ಹೌದಾ? ದಿನನಿತ್ಯ ಪೇಪರ್ಗಳಾಗಿರಲಿ, ಬೇರೆ ಬೇರೆ ಏನಂತ ಕೇಳಿದ ಮ್ಯಾಗಝಿನ್ಸ್ಗಳು, ಪ್ರಚಲಿತ ಘಟನೆಗಳು ನಾವು ಅಪ್ಡೇಟ್ ಆಗಲೇಬೇಕು. ಇಲ್ಲಿವರೆಗೆ ಏನಂತ ಕೇಳಿದಾಗ ಇದೇ ಮೊದಲ ಬಾರಿ ತಾವೇನಾದರೂ ನಮ್ಮ ಗುರುದೇವ IAS ಅಂಡ್ KS ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಂತ ಕೇಳಿದ್ರ ಸಬ್ಸ್ಕ್ರೈಬ್ ಆಗ್ರಿ. ಅದರ ಜೊತೆಗೆ ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಬಟನ್ ಅನ್ನ ಒಮ್ಮೆ ಕ್ಲಿಕ್ ಮಾಡಿದ್ದೇ ಆಗಿತ್ತಂದ್ರಿಗಿನ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಗಳು ಕೂಡ ಏನಂತ ಕೇಳಿದಾಗ ತಮಗೆ ತಲುಪ್ತಕ್ಕಂಥ ಪ್ರಯತ್ನ ನಾವು ನಿಮ್ಮಿಂದ ನಿರೀಕ್ಷೆ ಮಾಡದ ಸ್ನೇಹಿತರೆ, ಆ ವಿಡಿಯೋಗಳನ್ನು ತಾವು ಕೂಡ ತರಗತಿಗಳನ್ನ ಪರಿಪೂರ್ಣವಾಗಿ ಕೇಳ್ಕೊಳ್ಳುವಂತ ಪ್ರಯತ್ನ ಮಾಡ್ರಿ. ಅದರ ಜೊತೆಗೆ ಸಾಧ್ಯ ಆಗಿತ್ತಂದ್ರೆ ವಿಡಿಯೋ ಏನಾದ್ರೂ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಕೊಡೋದಂತೂ ಮರಿಬೇಡ್ರಿ. ಹೌದಾ? ನಮ್ಮನ್ನಂತೂ ಮರಿಬೇಡ್ರಿ. ಅದರ ಜೊತೆಗೆ ನಮ್ಮ ಪ್ರತಿಯೊಂದು ಗುರುದೇವ IAS ಅಂಡ್ KS ಅಕಾಡೆಮಿಯಲ್ಲಿ ಪ್ರತಿಯೊಬ್ಬ ಟೀಚರ್ಸ್ಗಳು ಕೂಡ ಏನಂತ ಕೇಳಿದಾಗ ಹೊಸದಾಗಿರ್ತಕ್ಕಂಥ ವಿಷಯ ವಸ್ತುಗಳನ್ನ ಪರಿಚಯ ಮಾಡತಕ್ಕಂಥ ಪ್ರಯತ್ನ, ನಮ್ಮೆಲ್ಲ ಪ್ರಯತ್ನಗಳಿಗೆ ನಿಮ್ಮದು ಯಾವಾಗ್ಲೂ ಏನಂತ ಕೇಳಿದಾಗ ಒಂದು ಆಶೀರ್ವಾದ, ಬೆಂಬಲ ಅನ್ನುವಂಥದ್ದು ಬಹುತೇಕವಾಗಿ ಇರಲಿ ಅನ್ನುವಂತ ಕೇಳ್ಕೊಳ್ತೀನಿ. ತಮ್ಮೆಲ್ಲರಿಗೂ ಕೂಡ ತರಗತಿಗಳನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಅನ್ನುವಂಥದ್ದು. ನಮಸ್ಕಾರ.